ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವೆಲ್ತ್ ಮಾನಿಟರ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೇನೆ. ನೀವೇನಾದರೂ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್, FD, ETF ಈ ರೀತಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಈ ಒಂದು ಆ್ಯಪ್ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಯಾರೆಲ್ಲ ಇನ್ವೆಸ್ಟರ್ಸ್ ಇದ್ದೀರಾ, ಇನ್ವೆಸ್ಟರ್ಸ್ಗೆ ಈ ಒಂದು ಆ್ಯಪ್ ತುಂಬ ಯೂಸ್ ಆಗುತ್ತೆ. ಸೊ ಹೇಗೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವಿಡಿಯೋಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ವೆಲ್ತ್ ಮಾನಿಟರ್ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ಈ ಆ್ಯಪ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಹಾಗೆಯೇ ಪ್ಲೇಸ್ಟೋರಲ್ಲೂ ಕೂಡ ಈ ಒಂದು ಆ್ಯಪ್ ನಿಮಗೆ ಸಿಗುತ್ತೆ. ವೆಲ್ತ್ ಮಾನಿಟರ್ ಅಂತ ಸರ್ಚ್ ಮಾಡಿ ನೀವು ಇಲ್ಲಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಬೋದು. ಆ್ಯಪ್ ಇನ್ಸ್ಟಾಲ್ ಮಾಡಿ ಓಪನ್ ಆದಮೇಲೆ ಈ ರೀತಿಯ ಇಂಟರ್ಫೇಸ್ ಇರುತ್ತೆ. ಆನಂತರ ನೀವು ಇಲ್ಲಿ ಮೊದಲನೇದಾಗಿ ನಿಮ್ಮೊಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಸ್ನೇಹಿತರೆ, ನೀವು ಸ್ಟಾಕ್ ಮಾರ್ಕೆಟ್ಗೆ ಯಾವ ಒಂದು ಮೊಬೈಲ್ ನಂಬರ್ನ ನೀಡಿರ್ತೀರೋ ಅದೇ ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಎಕ್ಸಾಂಪಲ್ ಈಗ ಗ್ರೋ ಇರ್ಬೋದು, ಏಂಜಲ್ ಒನ್, ನವಿ, ಹಾಗೆಯೇ ಪೈಸಾ ಆ್ಯಪು, HDFC ಸ್ಕೈ ಆ್ಯಪು, ಈ ರೀತಿ ಸ್ಟಾಕ್ ಮಾರ್ಕೆಟ್ ಆ್ಯಪ್ಸ್ಗಳಿಗೆ ನೀವು ಒಂದು ಮೊಬೈಲ್ ನಂಬರನ್ನು ನೀಡಿರ್ತೀರ. ಆ ಒಂದು ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಆದಮೇಲೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ, ನೀವು ಇಲ್ಲಿ ನಿಮ್ಮೊಂದು ಪಾನ್ ನಂಬರನ್ನು ಎಂಟರ್ ಮಾಡಿ. ಪಾನ್ ನಂಬರ್ ಎಂಟರ್ ಆದಮೇಲೆ ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ನ ಫಿಲ್ ಮಾಡಿ. ಆನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತ ಈ ಒಂದು ಮ್ಯೂಚುವಲ್ ಫಂಡ್ಗೆ ಇಲ್ಲಿ ಒಂದು OTP ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPನ ನೀವು ಇಲ್ಲಿ ಎಂಟರ್ ಮಾಡಿ. OTP ಎಂಟರ್ ಆದಮೇಲೆ ಆಟೋ ವೆರಿಫೈ ಆಗುತ್ತೆ. ಸೊ ಈಗ ಮ್ಯೂಚುವಲ್ ಫಂಡ್ ಸಕ್ಸಸ್ ಆಗಿ ಪ್ಯಾಚ್ ಆಗಿದೆ. ಆನಂತರ ಇಲ್ಲಿ ನೆಕ್ಸ್ಟ್ ಸ್ಟಾಕ್ ಲಿಂಕ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ, ಮ್ಯೂಚುವಲ್ ಫಂಡು, ಸ್ಟಾಕ್ಸು ಹಾಗೆಯೇ ಬ್ಯಾಂಕ್ ಅಕೌಂಟ್ ಮೂರು ಕೂಡ ಲಿಂಕ್ ಆಗಬೇಕು. ಸೊ ಮೂರಕ್ಕೂ ಕೂಡ ಸಪ್ರೇಟಾಗಿ OTP ಬರುತ್ತೆ. ಸೊ ಈಗ ಇಲ್ಲಿ ನನಗೆ ಸ್ಟಾಕ್ OTP ಕೂಡ ಬಂತು. ಸ್ಟಾಕ್ OTPನ ನನಗೆ ಎಂಟರ್ ಮಾಡ್ತೇನೆ. OTP ಎಂಟರ್ ಆದಮೇಲೆ ಆಟೋ ವೆರಿಫೈ ಆಗುತ್ತೆ. ಆನಂತರ ಸ್ನೇಹಿತರೆ, ಇಲ್ಲಿ ವಿ ಫೌಂಡ್ ದಿಸ್ ಡಿಮಾಟ್ ಅಕೌಂಟ್ಸ್ ಅಂತ ಬರುತ್ತೆ. ನಿಮ್ಮೊಂದು ಮೊಬೈಲ್ ನಂಬರಲ್ಲಿ ಎಷ್ಟು ಡಿಮಾಟ್ ಅಕೌಂಟ್ ಇದೆಯೋ ಆ ಎಲ್ಲ ಡಿಮಾಟ್ ಅಕೌಂಟ್ ಇಲ್ಲಿ ನಿಮಗೆ ತೋರಿಸುತ್ತೆ. ಇಲ್ಲಿ CDSL ಅಂತ ಬರುತ್ತೆ. ಇಲ್ಲಿ ನೆಕ್ಸ್ಟು ಎಲ್ಲ ಡಿಮ್ಯಾಟ್ ಅಕೌಂಟ್ ತೋರಿಸುತ್ತೆ. ಸ್ನೇಹಿತರೆ, ನಿಮ್ಮ ಮೊಬೈಲಲ್ಲಿರುವಂಥ ಕೆಲವೊಂದು ಡಿಮ್ಯಾಟ್ ಅಕೌಂಟ್ ಇಲ್ಲಿ ತೋರಿಸಿಲ್ಲ ಅಂದರೆ ಇಲ್ಲಿ ಡಿಡ್ ನಾಟ್ ಫೈಂಡ್ ಯುವರ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ ನೀವು ನಿಮ್ಮೊಂದು ಡಿಮ್ಯಾಟ್ ಅಕೌಂಟನ್ನು ಸರ್ಚ್ ಮಾಡ್ಬೋದು. ಸೊ ನನ್ನ ಮೊಬೈಲ್ ನಂಬರಲ್ಲಿ ಇರುವಂಥ ಡಿಮ್ಯಾಟ್ ಅಕೌಂಟ್ ಇಲ್ಲಿ ತೋರಿಸ್ತಾ ಇದೆ. ಈಗ ನಾನಿಲ್ಲಿ ಲಿಂಕ್ ಸೆಲೆಕ್ಟೆಡ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಇಲ್ಲಿ ಕನ್ಫರ್ಮ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಕಂಪ್ಲೀಟ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ನೇಹಿತರೆ, ಲಿಂಕ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ವೇಟ್ ಮಾಡಿ. ಸೊ ಈಗ ಇಲ್ಲಿ ಸ್ಟಾಕ್ ಕೂಡ ಪ್ಯಾಚ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಅಕೌಂಟು. ಈಗ ಬ್ಯಾಂಕ್ ಅಕೌಂಟನ್ನು ಕೂಡ ನಾನು ಲಿಂಕ್ ಮಾಡ್ತೇನೆ. ಸೊ ಈಗ ನನ್ನ ಮೊಬೈಲ್ ನಂಬರಲ್ಲಿ ಆ್ಯಕ್ಟಿವೇಟ್ ಇರುವಂಥ ಬ್ಯಾಂಕ್ ಅಕೌಂಟ್ ಇಲ್ಲಿ ತೋರಿಸ್ತಾ ಇದೆ. ಆನಂತರ ಇಲ್ಲಿ ಲಿಂಕ್ ಸೆಲೆಕ್ಟೆಡ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಕನ್ಫರ್ಮ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಕಂಪ್ಲೀಟ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗ ಸ್ಟಾಕ್, ಬ್ಯಾಂಕ್ ಹಾಗೆಯೇ ಮ್ಯೂಚುವಲ್ ಫಂಡ್ ಪ್ರತಿಯೊಂದು ಕೂಡ ಲಿಂಕ್ ಆಗಿದೆ. ಆನಂತರ ಇಲ್ಲಿ ವಾಟ್ ಇಫ್ ಯುವರ್ ಇಯರ್ಲಿ ಇನ್ಕಮ್ ಅಂತ ಬರುತ್ತೆ. ನೀವು ಇಲ್ಲಿ ನಿಮ್ಮೊಂದು ಇಯರ್ಲಿ ಇನ್ಕಮನ್ನು ಸೆಲೆಕ್ಟ್ ಮಾಡಿ. ನಾನು ಲೆಸ್ ದೆನ್ 10 lakhs ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಇಲ್ಲಿ ವಾಟ್ ಈಸ್ ಯುವರ್ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್ ಅಂತ ಬರುತ್ತೆ. ಇಲ್ಲಿ ನೀವು ಸ್ಯಾಲರಿ ಎಂಪ್ಲಾಯ್ ಆಗಿದ್ದರೆ ಸ್ಯಾಲ್ರಿ ಎಂಪ್ಲಾಯು, ಬಿಸ್ನೆಸ್ ಮಾಡ್ತಾಯಿದ್ರೆ ಬಿಸ್ನೆಸ್ಸು, ಹಾಗೆ ಇನ್ವೆಸ್ಟ್ಮೆಂಟ್ ಗಿವ್ ಮಿ ಇನ್ಕಮ್ ಅಂತ ಇರುತ್ತೆ. ನೀವು ಇಲ್ಲಿ 4 ಆಪ್ಷನಲ್ಲಿ ಯಾವುದೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಬೋದು. ಆನಂತರ ಹೌ ಲಾರ್ಜ್ ಯುವರ್ ಟೋಟಲ್ ಪೋರ್ಟ್ಫೋಲಿಯೋ ಸ್ಟಾಕ್ಸ್, FD ಹಾಗೆಯೇ ಎಕ್ಸೆಟ್ರಾ ಅಂತ ಬರುತ್ತೆ. ಇಲ್ಲಿ ನಾನು ಲೆಸ್ ದೆನ್ 2 lakhs ಮೇಲೆ ಕ್ಲಿಕ್ ಮಾಡ್ತೇನೆ. ನಿಮ್ಮ ಪೋರ್ಟ್ಫೋಲಿಯೋ 2 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನೀವು ಇಲ್ಲಿ 2 lakh to 20 lakhs ಮೇಲೆ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ಮೇಲೆ ಕ್ಲಿಕ್ ಆನಂತರ ಇಲ್ಲಿ ವೇರ್ ಡಿಡ್ ಯು ಲರ್ನ್ ಅಬೌಟ್ ಡಿಸರ್ವ್ ಅಂತ ಬರುತ್ತೆ. ಇಲ್ಲಿ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಡೀಟೇಲ್ ಸಬ್ಮಿಟ್ ಆಗಿದೆ. ಸ್ನೇಹಿತರೆ, ಇಲ್ಲಿ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ವೇಟ್ ಮಾಡಿ. ಈಗ ಈ ವೆಲ್ತ್ ಮಾನಿಟರಲ್ಲಿ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ ಹಾಗೆ ಬ್ಯಾಂಕ್ಸ್ ಮೂರು ಕೂಡ ಲಿಂಕ್ ಆಗಿದೆ. ಹಾಗೆಯೇ ಅಮೌಂಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಮ್ಯೂಚುವಲ್ ಫಂಡ್ ನೋಡ್ತಾ ಇರ್ಬೋದು, ಇಲ್ಲಿ 3 ಮ್ಯೂಚುವಲ್ ಫಂಡ್ ಆ್ಯಕ್ಟಿವೇಟ್ ಇದೆ. ಟೋಟಲ್ 505 ರೂಪಾಯಿ ಇದೆ, ನೋಡ್ತಾ ಇರ್ಬೋದು. ಅದೇ ರೀತಿ ಸ್ಟಾಕ್ಸು ನಾನು 13 ಸ್ಟಾಕ್ಸನ್ನು ಇಲ್ಲಿ ಬಾಯ್ ಮಾಡಿದ್ದೇನೆ. ಆನಂತರ ಇಲ್ಲಿ ಪಕ್ಕದಲ್ಲಿ ಅಮೌಂಟ್ ಕೂಡ ಇದೆ. ಹಾಗೆ ಬ್ಯಾಂಕು, ನನ್ನ ಬ್ಯಾಂಕಲ್ಲಿ ಇರುವಂಥ ಅಮೌಂಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಅದೇ ರೀತಿಲಿ ಮೇಲ್ಗಡೆ ಯುವರ್ ಅಸೆಟ್ಸ್ ಅಂತ ಇರುತ್ತೆ. ಇಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ ತೋರಿಸುತ್ತೆ. ಅಂದರೆ ನೀವು
ಮ್ಯೂಚುವಲ್ ಫಂಡ್, ಸ್ಟಾಕ್ಸ್, ಬ್ಯಾಂಕ್ ಮೂರು ಕೂಡ ಟೋಟಲ್ ಅಮೌಂಟನಲ್ಲಿ ಮೇಲ್ಗಡೆ ತೋರಿಸುತ್ತೆ ಯುವರ್ ಅಸೆಟ್ಸಲ್ಲಿ. ಆನಂತರ ಸ್ನೇಹಿತರೆ ನೀವು ಫಂಡಿನ ಅನಲೈಸ್ ಕೂಡ ಮಾಡ್ಬೋದು. ಈಗ ಇಲ್ಲಿ ಮ್ಯೂಚುವಲ್ ಫಂಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಇಲ್ಲಿ ಟೋಟಲ್ ಇನ್ವೆಸ್ಟ್ ಆಗಿದೆ ಕರೆಂಟ್ ಗೇನ್ಸ್ ಅಂತ ಬರುತ್ತೆ. ಇಲ್ಲಿ ಕೆಳಗಡೆ ಸಮ್ಮರಿ ಆಗಿ ಹೋಲ್ಡಿಂಗ್ಸ್ ಕೂಡ ಇರುತ್ತೆ. ಸಮ್ಮರಿಯಲ್ಲಿ ನೋಡ್ತಾ ಇರ್ಬೋದು ಪೋರ್ಟ್ಫೋಲಿಯೋ ಹಾಗೆ ಬೆಂಚ್ ಮಾರ್ಕು. ಆನಂತರದಲ್ಲಿ ಹೋಲ್ಡಿಂಗ್ಸಲ್ಲಿ ನೀವು ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರ್ತೀರೋ ಆ ಎಲ್ಲ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆನಂತರ ಸ್ನೇಹಿತರೆ ಈ ಒಂದು ಸಮ್ಮರಿ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಬನ್ನಿ, ಸ್ಕ್ರೋಲ್ ಮಾಡ್ತಾ. ಆನಂತರ ಇಲ್ಲಿ ವಿತ್ಡ್ರಾ ಅಂತ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು 2 ಫಂಡಿಂದ ಎಕ್ಸಿಟ್ ಆಗಿ ಅಂತ ತೋರಿಸ್ತಾ ಇದೆ. ಸ್ನೇಹಿತರೆ ಇಲ್ಲಿ ನಿಮ್ಮ ಮಾರ್ಕೆಟನ್ನು ಈ ಒಂದು ಆ್ಯಪ್ ಅನಲೈಸ್ ಮಾಡುತ್ತೆ. ಅಂದರೆ ಯಾವ ಮ್ಯೂಚುವಲ್ ಫಂಡ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ, ಯಾವ ಮ್ಯೂಚುವಲ್ ಫಂಡಿಂದ ನೀವು ಎಕ್ಸಿಟ್ ಆಗಬೇಕಂತ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ನಾನೀಗ ಈ ಎಕ್ಸಿಟ್ 2 ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂಧನ್ ಹಾಗೆಯೇ ನವಿ ನಿಫ್ಟಿ ಈ 2 ಫಂಡಿಂದ ಎಕ್ಸಿಟ್ ಆಗಿ ಅಂತ ತೋರಿಸ್ತಾ ಇದೆ. ನೀವು ನಿಮಗೆ ಬೇಕಿದ್ರೆ ಎಕ್ಸಿಟ್ ಆಗ್ಬೋದು ಅಥವಾ ಕಂಟಿನ್ಯೂ ಕೂಡ ಮಾಡ್ಬೋದು. ಅದೇ ರೀತಿ ಸ್ನೇಹಿತರೆ ಒಂದು ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ಸ್ಟಾಕಿನ ಫುಲ್ ಸಮರಿ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ಸ್ಟಾಕ್ ಕ್ವಾಂಟಿಟಿ ಹಾಗೆಯೇ ಅಕೌಂಟ್ಸ್ ಲಿಂಕ್ಡ್ ಅಂತ. ಇಲ್ಲಿ ಸ್ಟಾಕ್ಸ್ ಕ್ವಾಂಟಿಟಿಯಲ್ಲಿ 13 ಸ್ಟಾಕ್ಸ್ ಇದೆ, ಅಕೌಂಟ್ಸಲ್ಲಿ 6 ಬ್ರೋಕರ್ಸ್ ಇದ್ದಾರೆ. ಅದೇ ರೀತಿ ಅನಲೈಸಲ್ಲಿ ನೋಡ್ತಾ ಇರ್ಬೋದು ಓವರಾಲು ಪೋರ್ಟ್ಫೋಲಿಯೋ -20.7% ನೆಗೆಟಿವಲ್ಲಿದೆ. ಬೆಂಚ್ ಮಾರ್ಕು 5%. ಕ್ಯಾಟಗರಿ ಲೆವೆಲಲ್ಲಿ ನೋಡ್ತಾ ಇರ್ಬೋದು ಮಿಡ್ ಕ್ಯಾಪ್ ಫಂಡು, ಸ್ಮಾಲ್ ಕ್ಯಾಪ್ ಫಂಡು, ಲಾರ್ಜ್ ಕ್ಯಾಪ್ ಫಂಡ್ ಅಂತ ಇದೆ. ಹಾಗೆ ಇಲ್ಲಿ ಮಾರ್ಕೆಟ್ ಕ್ಯಾಪಿಟಲು, ಸೆಕ್ಟರು, ಅದೇ ರೀತಿ ಇಲ್ಲಿ ಡಿಮ್ಯಾಟ್ ಲಿಂಕ್ಗಳು ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಏಂಜಲ್ 1, ಜೆರೋದಾ, ಪೈಸಾ, ಗ್ರೋ ಆ್ಯಪ್ ಈ ರೀತಿ ಇದೆ. ಡಿಮ್ಯಾಟ್ ಲಿಂಕ್ಡ್ ಅಂದರೆ ಸ್ನೇಹಿತರೆ ನಿಮ್ಮ ಪಾನ್ ಕಾರ್ಡ್ಗೆ ಆ್ಯಕ್ಟಿವೇಟ್ ಅಥವಾ ಲಿಂಕ್ ಆಗಿರುವಂತಹ ಪ್ರತಿಯೊಂದು ಡಿಮ್ಯಾಟ್ ಅಕೌಂಟ್ ಇಲ್ಲಿ ನಿಮಗೆ ತೋರಿಸುತ್ತೆ. ಅನಂತರ ಇಲ್ಲಿ ಹೋಲ್ಡಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಯಾವೆಲ್ಲ ಸ್ಟಾಕ್ಸಲ್ಲಿ ಹೋಲ್ಡಿಂಗ್ಸ್ ಮಾಡಿದ್ದೀರ ಅಂತ ನಿಮಗೆ ಇಲ್ಲಿ ತೋರಿಸುತ್ತೆ. ಹಾಗೆ ನೀವು ಇನ್ವೆಸ್ಟ್ ಮಾಡಿರುವಂಥ ಸ್ಟಾಕ್ಸು ಯಾವ ರೀತಿ ಪರ್ಫಾರ್ಮೆನ್ಸ್ ನೀಡ್ತಾ ಇದೆ ಅಂತ ನೀವು ಚೆಕ್ ಮಾಡ್ಬೋದು. ಸ್ನೇಹಿತರೆ ಈ ಒಂದೇ ಆ್ಯಪಲ್ಲಿ ನೀವು ಸ್ಟಾಕ್ಸ್ ಹಾಗೆ ಮ್ಯೂಚುವಲ್ ಫಂಡ್ ಎರಡನ್ನೂ ಕೂಡ ನೋಡ್ಬೋದು. ನೀವು ಇನ್ವೆಸ್ಟ್ ಮಾಡಿರುವಂಥ ಸ್ಟಾಕ್ಸ್ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಅಥವಾ ETF ಇರ್ಬೋದು, ಗೋಲ್ಡ್ ಇರ್ಬೋದು, ಪ್ರತಿಯೊಂದು ಕೂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಡೌನ್ಫಾಲ್ ಆಗಿದೆ ಅಥವಾ ಅಪ್ ಆಗಿದೆ ಅಂತ ನೀವು ಇಲ್ಲಿ ಕ್ಲಿಯರ್ ಆಗಿ ತಿಳ್ಕೊಬೋದು. ಸ್ನೇಹಿತರೆ ನೀವು ಇನ್ವೆಸ್ಟರ್ ಆಗಿದ್ದೀರಾ ಅಂದರೆ ಈ ಒಂದು ಆ್ಯಪ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇಲ್ಲಿ ಸ್ನೇಹಿತರೆ ಮ್ಯೂಚುವಲ್ ಫಂಡ್ ಸ್ಟಾಕ್ ಪ್ರತಿಯೊಂದು ಪೋರ್ಟ್ಫೋಲಿಯೋನ ಕ್ಲಿಯರ್ ಆಗಿ ಚೆಕ್ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಟಿಪ್ಸ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.